Good morning, students. Welcome to accountancy class. In this class, I'm going to start the classification of cash transaction, trade transaction, barter transaction, and paper transactions. ಇದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, right? In the previous class, what we discussed up to 50 questions ವರೆಗೂ ನಾನು ನಿಮಗೆ ಆನ್ಸರ್ ಸೊಲ್ಯೂಷನ್ ಮಾಡ್ಕೊಳ್ತಾ ಹೋಗಿದೆ. ಯಾವ ಒಂದು ಟ್ರಾನ್ಸಾಕ್ಷನ್ ಕ್ಯಾಶ್ ಟ್ರಾನ್ಸಾಕ್ಷನ್ ನ, either trade transaction, either barter transaction, either paper transactions, right? So first of all, what is meant by business transaction? So it's nothing but it refers to the each and every event of business measured in terms of money. We are going to call it as business transaction, right? And the type of business transactions here: cash transaction, credit transaction, barter transaction, and as a paper transaction. Here, a cash transaction where the value of transaction settled in the form of cash, we are going to call it as cash transaction. And what do you mean by credit transaction? But the value of transaction not settled in the form of cash immediately, that transactions we are going to call it as credit transaction. And the next, barter transaction. Barter means it refers to the exchange of goods for goods with equivalent value. The transactions we are going to call it as barter transaction. And the next thing, paper transaction. Here, the paper transactions, it refers to the where the value of transaction neither in cash neither in credit. That type of transaction we are going to call it as paper transactions. ಮಾಡಿರ್ ನಾವು ಎಕ್ಸಾಂಪಲ್ಸ್ ಕೂಡ 50 ವರೆಗೂ ಮಾಡಿದ್ದೆ. ರಿಮೈನಿಂಗ್ 50 ನ ಈಗ ನಾನು ಕಂಟಿನ್ಯೂ ಮಾಡ್ತೀನಿ ಮೈ ಡಿಯರ್ಸ್. ಈ ಒಂದು ಕ್ಲಾಸ್ಗೆ ನಾನು ನಿಮ್ಮ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡ್ತಾ ಹೋಗ್ತೀನಿ. ಓಕೆ, ಅಂಡ್ ಪರ್ಚೇಸಸ್ ನ್ಯೂಸ್ ಪೇಪರ್ಸ್ ಅಂಡ್ ದಿಸ್ ಹಿಯರ್ 51 ಪರ್ಚೇಸಸ್ ನ್ಯೂಸ್ ಪೇಪರ್ ಅಂದ್ರೆ ಏನು, ನ್ಯೂಸ್ ಪೇಪರ್ ಪರ್ಚೇಸ್ ಮಾಡ್ತಿದ್ದಾರೆ ರುಪೀಸ್ ಅಂದ್ರೆ ಏನು, ರುಪೀಸ್ 3 rupeesಗೆ. ದಿಸ್ ಟ್ರಾನ್ಸಾಕ್ಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಕ್ಯಾಶ್ ಟ್ರಾನ್ಸಾಕ್ಷನ್. ಅಂದ್ರೆ ಪರ್ಚೇಸ್ ಮಾಡ್ತಿದ್ದಾರೆ, ಪರ್ಚೇಸ್ ಅಂದ್ರೆ ಅಮೌಂಟ್ ಗೆ ಪರ್ಚೇಸ್ ಮಾಡ್ತಿರೋಂಥದ್ದು. ಅಂದ್ರೆ ಸೋಲ್ಡ್ ಗೂಡ್ಸ್ ಟು ವರ್ಷ rupees 4400. ಸೋಲ್ಡ್ ಗೂಡ್ಸ್ ಟು ವರ್ಷ. ನೇಮ್ ನ ಇಂಡಿಕೇಟ್ ಮಾಡಿದ್ದಾರೆ ಮಾಡಿಯರ್ಸ್. ನೇಮ್ ನ ಇಂಡಿಕೇಟ್ ಮಾಡ್ತಿದ್ದಾರೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಸೋಲ್ಡ್ ಗೂಡ್ಸ್ ಟು ವರ್ಷಗೆ ಗೂಡ್ಸ್ ನ ಸೋಲ್ಡ್ ಮಾಡಿದ್ರೆ 45,000ಗೆ 45,000 ವ್ಯಾಲ್ಯೂ ಗೂಡ್ಸ್ ನ ಮೀನ್ಸ್ ವರ್ಷಗೆ ಸೇಲ್ ಮಾಡ್ತಿದಾರೆ. ಇಲ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಕ್ಲಿಯರ್? ನೇಮ್ ನ ಇಂಡಿಕೇಟ್ ಮಾಡ್ತಿರುವಾಗ ಇಲ್ಲಿ ದಿಸ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗುತ್ತೆ. ಅಂದ್ರೆ ಏನು, ಇಲ್ಲಿ ಫಾರ್ ಕ್ಯಾಶ್ ಅಂತ ಕೊಟ್ಟಿದ್ರೆ ನೀವೇನ್ ಮಾಡ್ತಿದ್ರಿ, ಎಸ್ ಇದನ್ನ ನೀವೇನ್ ಟ್ರೀಟ್ ಮಾಡ್ತಾ ಇದ್ರಿ, ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ. ಬಟ್ ಇದನ್ನ ಹಾಗೆ ಟ್ರೀಟ್ ಮಾಡಿಲ್ಲ. ಸೊ ನಾವ್ ಏನಂತ ಟ್ರೀಟ್ ಮಾಡ್ತೀವಿ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಟ್ರೀಟ್ ಮಾಡ್ತೀವಿ. ಅಂದ್ರೆ 53 ಕ್ವಶನ್, bought goods from cash. Here the bought nothing but purchases, right? ಏನೋ ಒಂದು ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಿದ್ದಾರೆ ಕ್ಯಾಶ್ ಗಾಗಿ. ಅಂದ್ರೆ ಏನು, ಹಿಯರ್ ಕ್ಯಾಶ್ ಅಂತ ಮೆನ್ಷನ್ ಮಾಡ್ತಿದ್ದಾರೆ, ಅದಕ್ಕಾಗಿ ಈ ಟ್ರಾನ್ಸಾಕ್ಷನ್ ಏನಾಗುತ್ತೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಆಗುತ್ತೆ. ಅಂದ್ರೆ ಸೋಲ್ಡ್ ಗೂಡ್ಸ್ ಟು ಗೌತಮ್ ಫಾರ್ ಕ್ಯಾಶ್ ಅಂತ ಮೆನ್ಷನ್ ಮಾಡ್ತಿದ್ದಾರೆ. ಸೋಲ್ಡ್ ಅಂದ್ರೆ ಗೂಡ್ಸ್ ಅನ್ನ ಸೇಲ್ ಮಾಡ್ತಿದಂತದ್ದು 4,000 rupeesಗೆ. ಅಂಡ್ ದಿಸ್ ಟ್ರಾನ್ಸಾಕ್ಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡಿಯರ್ಸ್. ಅಲ್ಲೇ ಇದೆ ನೋ ಏನಂತ, ಕ್ಯಾಶ್ ಗೆ ಗೂಡ್ಸ್ ನ ಸೇಲ್ ಮಾಡ್ತಿರೋದಲ್ವಾ. ಈ ಟ್ರಾನ್ಸಾಕ್ಷನ್ ಯಾವ ಟ್ರಾನ್ಸಾಕ್ಷನ್ ಆಗಿರುತ್ತೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಥಿಂಗ್, ಗೂಡ್ಸ್ ರಿಟರ್ನ್ಡ್ ಬೈ ವರ್ಷ rupees 2,000. ಗೂಡ್ಸ್ ರಿಟರ್ನ್ಡ್ ಬೈ ವರ್ಷ rupees 2,000 ಅಂದ್ರೆ ಏನು, ವರ್ಷಗೆ ಮೀನ್ಸ್ ಗೂಡ್ಸ್ ನ ರಿಟರ್ನ್ ಮಾಡ್ತಿದಾರಂತೆ rupees 2,000ಗೆ. ಇಲ್ಲಿ ಕ್ಯಾಶ್ ಅಂತ ಮೆನ್ಷನ್ ಮಾಡಿಲ್ಲ ಮಾಡಿಯೋಸ್, ನೆನ್ಪಿರ್ಲಿ. ಕ್ಯಾಶ್ ಅಂತ ಮೆನ್ಷನ್ ಮಾಡಿದ್ರೆ ಅದನ್ನ ನಾವೇನಂತ ಟ್ರೀಟ್ ಮಾಡ್ತಿದ್ವಿ, ಕ್ರೆಡಿಟ್ ಅಂತ ಟ್ರೀಟ್ ಮಾಡಿದ್ವಿ ನೋಡಿ. ಅದಕ್ಕಾಗಿ ನಾವು ಇದನ್ನ ಏನಂತ ಟ್ರೀಟ್ ಮಾಡ್ತೀವಿ ನೋಡಿ, ಮೇಲೆ ಇದೆ ಸೋಲ್ಡ್ ಗೂಡ್ಸ್ ಟು ವರ್ಷ. ಗೂಡ್ಸ್ ನ ಸೋಲ್ಡ್ ಮಾಡಿದ್ರೆ ಅದು ಕ್ರೆಡಿಟ್ ಟ್ರಾನ್ಸಾಕ್ಷನ್. ಅಗೇನ್ ಅದೇ ಒಂದನ್ನ ಮತ್ತೆ ಹೇಳಿದ್ದಾರೆ, ಗೂಡ್ಸ್ ರಿಟರ್ನ್ಡ್ ಬೈ ವರ್ಷ ಏನ್ ಮಾಡ್ತಿದ್ದಾರೆ, ಗೂಡ್ಸ್ ರಿಟರ್ನ್ ಮಾಡಿದಾಳೆ ಅಂದ್ರೆ ಏನು, ಕ್ರೆಡಿಟ್ ಟ್ರಾನ್ಸಾಕ್ಷನ್. ಅಲ್ಲಿ ಕ್ಯಾಶ್ ಅಂತ ಮೆನ್ಷನ್ ಮಾಡಿದ್ರು. ಅಂದ್ರೆ ಗೂಡ್ಸ್ ರಿಟರ್ನ್ಡ್ ಬೈ ಗೌತಮ್ ಅಂದ್ರೆ ಏನು, ಇಲ್ಲಿ ಹೇಳಿದೆ ಗೌತಮ್ಗೆ ಏನು ಗೂಡ್ಸ್ ನ ಮೀನ್ಸ್ ಪರ್ಚೇಸ್ ಮಾಡಿದ್ರಿ, ಗೂಡ್ಸ್ ಮೀನ್ಸ್ ಗೌತಮ್ ಕಡೆಯಿಂದ. ಸೊ ನೋಡಿ, ಸೋಲ್ಡ್ ಗೂಡ್ಸ್ ಟು ಗೌತಮ್ ಫಾರ್ ಕ್ಯಾಶ್. ಹಾಗೆ ನೋಡ್ಬೇಕಾಗುತ್ತೆ ಇಲ್ಲಿ, ಸೋಲ್ಡ್ ಗೂಡ್ಸ್ ಟು ಗೌತಮ್ ಫಾರ್ ಕ್ಯಾಶ್ ಅಂದ್ರೆ ಏನು, ಕ್ಯಾಶ್ ಗಾಗಿ ಸೇಲ್ ಮಾಡಿದಾರೆ, ಅದು ಕ್ಯಾಶ್ ಟ್ರಾನ್ಸಾಕ್ಷನ್. ಗೂಡ್ಸ್ ರಿಟರ್ನ್ ಆಗ್ತಿದೆ ಅಂತೆ ಗೌತಮ್ ಇಂದ, ಕರೆಕ್ಟ್, ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ನೆನ್ಪಿರ್ಬೇಕು. 54, 56ಗೆ ಯೂಶುವಲ್ ಆಗಿ ಈಕ್ವಲೆಂಟ್ ಆಗುವಂಥದ್ದು. ಅಂದ್ರೆ ನೆಕ್ಸ್ಟ್
ಗೂಡ್ಸ್ ರಿಟರ್ನ್ ಟು ಸಾಗರ್, ಗೂಡ್ಸ್ ರಿಟರ್ನ್ ಟು ಸಾಗರ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು, ಗೂಡ್ಸ್ ರಿಟರ್ನ್ ಮಾಡ್ತಾರೆ ಸಾಗರ್ಗೆ. ಅಂದ್ರೆ ಏನು, ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಗೂಡ್ಸ್ ರಿಟರ್ನ್ ಮಾಡ್ತಾ ಇರ್ತಾರೆ, ಅವರು ಕ್ಯಾಶ್ ಸೆಟಲ್ಮೆಂಟ್ ಮಾಡ್ತಾರೆ. ಕ್ಲಿಯರ್? ಗೂಡ್ಸ್ ರಿಟರ್ನ್ ಟು ಸಾಗರ್. And my dears, goods returned to Sagar, this is cash transaction. We are going to call it as cash transactions, my dear. On the next, goods returned to Sushma. Goods returned to Sushma. This particular transaction, that means see here, Sushma andre eno, this also goods returned to Sagar also. ಅಲ್ಲಿ ನೇಮ್ ಮೆನ್ಷನ್ ಮಾಡಿಲ್ಲ, ಕ್ರೆಡಿಟ್ ಅಂತ ತಗೊಳ್ಳಿ. And now goods returned to Sushma, this tax also ಅಲ್ಲಿ ನೇಮ್ ಮೀನ್ಸ್ ಕ್ಯಾಶ್ ಮೆನ್ಷನ್ ಮಾಡಿಲ್ಲ, ಅದಕ್ಕಾಗಿ ಕ್ರೆಡಿಟ್ ಟ್ರಾನ್ಸಾಕ್ಷನ್. And next, carriage paid. Carriage paid. And here carriage paid, it is expenses. That means carriage paid ಅಂದ್ರೆ ಏನು, ಒಂದು ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಮಾಡ್ತಿರೋಂಥದ್ದು. ಕ್ಲಿಯರ್? That type of transaction we are going to call it as, means carriage, what do you mean by here, cash transaction ಆಗುತ್ತೆ. ಕ್ಯಾರೇಜ್ ಮೀನ್ ಟ್ರಾನ್ಸ್ಪೋರ್ಟೇಷನ್, ಮೀನ್ಸ್ ರವಾನೆ, ಕ್ಯಾರೇಜ್ ಸಾಗಣೆ ಅಂತ ಕರಿತೀವಲ್ಲ, ಟ್ರಾನ್ಸಿಟ್ ಅಂತ ಅದು. ಅದೇನು ಪೇಯ್ಡ್ ಮಾಡ್ತಿದ್ದಾರೆ ಅಂದ್ರೆ ಏನು, ನಾನು ಹೇಳಿದ್ದೆ ಪೇಯ್ಡ್ ಅಂತ ಬಂದ್ರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ನೀವು ವಿ ಶುಡ್ ಅನಲೈಸ್. ಆನ್ ದ ನೆಕ್ಸ್ಟ್, ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತಾರೆ. ಇಫ್ ಎನಿ ಪರ್ಚೇಸಸ್, ದಟ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಮಾಡಿಯರ್. ಆನ್ ದ ನೆಕ್ಸ್ಟ್, ಪರ್ಚೇಸಸ್ ಆಫ್ ರಾ ಮೆಟೀರಿಯಲ್, ಪರ್ಚೇಸಸ್ ಮತ್ತೆ ಬರ್ತಿದೆ, ದಿಸ್ ಆಲ್ಸೋ ಕ್ಯಾಶ್ ಟ್ರಾನ್ಸಾಕ್ಷನ್. ರೆಂಟ್ ಪೇಯ್ಡ್ ಟು ವಂದನಾ, paid ಅಂತ ಬಂದ್ರೆ that transaction we are going to consider cash transaction. And advertisement paid ಆಗ್ತಿದೆ, that is also cash transaction. Auto hire paid means that transaction cash transaction. ಸ್ಕಾಲರ್ಶಿಪ್ ಹೇಗೆ ಬರುತ್ತೆ ನಮಗೆ, ಕ್ಯಾಶ್ ಅಲ್ಲೇ ಅಲ್ವಾ, ಏನು ಇಮಿಡಿಯೇಟ್ ಆಗಿ ಸೆಟಲ್ಮೆಂಟ್ ಮಾಡ್ತಾರೆ. ಮೀನ್ಸ್ ನಾವು ಬರ್ತಿದೆ ಹೋಗ್ತಿದೆ ಅಂದ್ರೆ ಕ್ಯಾಶ್ ಅಲ್ಲೇ ಬರ್ತಿರುತ್ತೆ, ಅದೇನು ನಾವು ಪೋಸ್ಟ್ಪೋನ್ ಮಾಡೋ ಹಾಗಿಲ್ಲ. ಸ್ಕಾಲರ್ಶಿಪ್ ಅಂದ್ರೆ ಕ್ಯಾಶ್ ಅಲ್ಲೇ ಕೊಡುವಂಥದ್ದು. ಅಕೌಂಟ್ ಬಂದು ಕೂಡ ಕ್ಯಾಶ್ ಅಲ್ಲೇ ಕೊಟ್ಟಿರ್ತಾರೆ. ಅಂದ್ರೆ ಬ್ಯಾಂಕ್ ಇಂಟ್ರೆಸ್ಟ್ ಡ್ಯೂ, ಇನ್ ಕೇಸ್ ಡ್ಯೂ ಬಾಕಿ ಇದೆ ಅಂದ್ರೆ ಏನು, ದಟ್ ಟ್ರಾನ್ಸಾಕ್ಷನ್ ವಿಲ್ ಬಿ ಗೋಯಿಂಗ್ ಟು ಕಾಲ್ ಇಟ್ as credit transaction, my dears. And repair to motor car also, this is repair to motor car ಅಂದ್ರೆ ಏನು, ಏನೊಂದು ಎಕ್ಸ್ಪೆನ್ಸಸ್ ಆಗ್ತಿರುತ್ತೆ ಇಲ್ಲಿ ಅಲ್ವಾ, ಮೋಟಾರ್ ಕಾರ್ ರಿಪೇರ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಏನು, ದಿಸ್ ಟ್ರಾನ್ಸಾಕ್ಷನ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ as ಕ್ಯಾಶ್ ಟ್ರಾನ್ಸಾಕ್ಷನ್. On the next, ₹100 treated as a debt. Debt means any due amount, right? ಅಂದ್ರೆ ಏನು, ಇಲ್ಲಿ ಡೆಟ್ ಅಮೌಂಟ್ ನ ಡ್ಯೂ ಅಮೌಂಟ್ ಅಂತಾಗಿ ₹100 ನ ಡ್ಯೂ ಅಂತ ಟ್ರೀಟ್ ಮಾಡ್ತಿದಾರಂತೆ. ಅಂದ್ರೆ ಏನು, ದಟ್ ಟ್ರಾನ್ಸಾಕ್ಷನ್ ವಿಲ್ ಬಿ ಪೇಪರ್ ಟ್ರಾನ್ಸಾಕ್ಷನ್. On the next, dividend paid means ಏನೋ ಒಂದನ್ನ ಪೇಡ್ ಮಾಡ್ತಿದ್ದಾರೆ. ಡಿವಿಡೆಂಡ್ ಮೀನ್ಸ್ ಇದು ಒಂದು ಟೈಪ್ ಆಫ್ ಮನಿ ಟು ಪೇ ದ ಪರ್ಟಿಕ್ಯುಲರ್ ಶೇರ್ ಹೋಲ್ಡರ್ಸ್ ಅಂದಾಗ ಏನಾಗುತ್ತೆ, ಡಿವಿಡೆಂಡ್ ಅಂದ್ರೆ ಇಟ್ ಇಸ್ ಅ ಪಾರ್ಟ್ ಆಫ್ ಪ್ರಾಫಿಟ್ ಟು ಪೇ ದ ಶೇರ್ ಹೋಲ್ಡರ್ಸ್. ಅಂಡ್ ನಾವು ಪೇಯ್ಡ್ ಅಂತ ಕಟ್ಟಿದ್ರೆ ಕೊಡ್ತಾ ಇದೆ ಅಂದ್ರೆ ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಥಿಂಗ್, ಕಿರಣ್ ಡ್ಯೂ ಟು ಬಿಸ್ನೆಸ್. ಡ್ಯೂ ಮೀನ್ಸ್ ಅಂದ್ರೆ ಬಾಕಿ ಇರುವಂತದ್ದು. ಬಾಕಿ ಅಂದ್ರೆ ಏನು, ಕೊಡ್ಬೇಕಾಗಿದೆ ಅಲ್ವಾ. ಡ್ಯೂ ಮೀನ್ಸ್ ಇಟ್ ಇಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್, ನಾಟ್ ಸೆಟಲ್ ಇನ್ ದ ಫಾರ್ಮ್ ಆಫ್ ಇಮಿಡಿಯೇಟ್ಲಿ, ಕ್ಯಾಶ್ ಅಲ್ಲಿ ಸೆಟಲ್ಮೆಂಟ್ ಮಾಡ್ತಿರೋದಿಲ್ಲ. ಮೈಡಿಯರ್ಸ್ ನೆನಪಿರ್ಲಿ, ಇದನ್ನ ಯಾಕೆ ಸ್ವಲ್ಪ ಸ್ಪೀಡ್ ಆಗಿ ಮಾಡ್ತಿದ್ದೀನಪ್ಪ ಅಂದ್ರೆ ನಿಮ್ಮ ಒಂದು 50 ಒಂದು ಪ್ರಾಬ್ಲಮ್ಸ್ ನಾನು ಮಾಡ್ಕೊಟ್ಟಿದ್ದೀನಿ. ಸೊ ಇದು ಕವರ್ ಆಗ್ಲಿ ಅಂತ ಮಾಡ್ತಿರೋದು ಮೈಡಿಯರ್ಸ್. ಆನ್ ದ ನೆಕ್ಸ್ಟ್ ಥಿಂಗ್ ಮೈಡಿಯರ್ಸ್, ದ ಬಿಸ್ನೆಸ್ ಡ್ಯೂ ಟು ಹರ್ಷವರ್ಧನ 8,000. ಡ್ಯೂ ಮೀನ್ಸ್ ಬಾಕಿ ಇದೆ, ದಟ್ ಮೀನ್ಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಮೈಡಿಯರ್ಸ್. ಅಂಡ್ ದ ಕ್ಯಾಶ್ ಪರ್ಚೇಸಸ್, ದ ಟ್ರಾನ್ಸಾಕ್ಷನ್ ವಿಲ್ ಬಿ ಕ್ಯಾಶ್ ಟ್ರಾನ್ಸಾಕ್ಷನ್. ಕ್ರೆಡಿಟ್ ಪರ್ಚೇಸಸ್, ಕ್ರೆಡಿಟ್ಗೆ ಏನೋ ಪರ್ಚೇಸ್ ಮಾಡ್ತಾ ಇದ್ದಾರೆ, ಅದು ಕೂಡ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಕ್ಯಾಶ್ ಸೇಲ್ಸ್, the transaction will be cash transaction. Credit purchases, the transaction will be credit purchases. Next, refreshment charges paid to 43 rupees. Refreshment charges paid nothing but cash transactions, my dears. Donation paid andre ಏನು, that type of transactions also cash transaction. Bought goods from lucky ಅಂದ್ರೆ ಏನು, ಲಕ್ಕಿ ಕಡೆಯಿಂದ goods ನ ತಗೋತಾರಂತದ್ದು, ಲಿಫ್ಟ್ ಫಾರ್ ಕ್ಯಾಶ್ ಇಲ್ಲ, ಅದಕ್ಕಾಗಿ ನಾವು that transaction we are going to consider as
credit transaction. Credit transactions, my dears. And sold goods to Rakesh, store for cash. Sold goods to Rakesh, sold for cash. For cash ಏನ್ ಮಾಡ್ತಿದ್ದಾರೆ, ರಾಕೇಶ್ ಗೂಡ್ಸ್ ನ ಸೇಲ್ ಮಾಡ್ತಾ ಇದಾರಂತೆ. ಸೋಲ್ಡ್ ಗೂಡ್ಸ್ ಟು ರಾಕೇಶ್ ಸ್ಟೋರ್. ರಾಕೇಶ್ ಸ್ಟೋರ್ಸ್ ಗೆ ಗೂಡ್ಸ್ ನ ಸೇಲ್ ಮಾಡ್ತಿದ್ದಾರೆ ಕ್ಯಾಶ್ ಗಾಗಿ. ಕ್ಯಾಶ್ ಆಗಿ ಸೇಲ್ ಆಗ್ತಿದ್ಯಾ, ಈ ಟ್ರಾನ್ಸಾಕ್ಷನ್ ನಾವೇನಂತ ಕರೀಬಹುದು, ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ ಸ್ಟೂಡೆಂಟ್ಸ್. The 18th questions, goods returned by ರಾಕೇಶ್ ಸ್ಟೋರ್. ಅಗೇನ್ ರಾಕೇಶ್ ಸ್ಟೋರ್ ಗೆ ಏನ್ ಕಳ್ಸಿದಾರೋ ಅದು ರಿಟರ್ನ್ ಆಗ್ತಿದೆಯಂತೆ. ಅಂದ್ರೆ ಏನು, ಅದು ರಿಟರ್ನ್ ಆಗ್ತಿದೆ ಬಟ್ ಕ್ಯಾಶ್ ಅಂತ ಮೆನ್ಷನ್ ಮಾಡ್ತಿಲ್ಲ. ಕ್ಲಿಯರ್, ಕ್ಯಾಶ್ ಅಂತ ರಿಟರ್ನ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಇನ್ನ ಸ್ವಲ್ಪ ದಿನ ಆದ್ಮೇಲೆ ಅವರು ಟ್ಯಾಕ್ಸ್ ಮೀನ್ಸ್ ಕ್ಯಾಶ್ ನ ಪೇ ಮಾಡಬಹುದು. ಅದಕ್ಕಾಗಿ ಈ ಒಂದು ಟ್ರಾನ್ಸಾಕ್ಷನ್ ನಾವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಮೆನ್ಷನ್ ಮಾಡ್ತಿದ್ವಿ. ರೀಸನ್ ಅರ್ಥ ಆಗ್ತಿದ್ಯಾ? ಏನು, ಇಲ್ಲಿ ಕ್ಯಾಶ್ ಗೆ ಸೇಲ್ ಮಾಡ್ಬಿಟ್ಟಿದ್ದಾರೆ ಬಟ್ ಅವರು ರಿಟರ್ನ್ ಮಾಡಿದ್ದಾರೆ, ಇನ್ನೂ ಸೆಟಲ್ಮೆಂಟ್ ಮಾಡಿಲ್ಲ, ಅಮೌಂಟ್ ಕೊಟ್ಟಿಲ್ಲ. ಅದಕ್ಕಾಗಿ ನಾನು ಈ ಒಂದು ಟ್ರಾನ್ಸಾಕ್ಷನ್ ನ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ನೋಡ್ತಾ ಬಂದೆ ಮಾಡಿಯರ್ಸ್. ಅಂಡ್ 18th question, ಗೂಡ್ಸ್ ರಿಟರ್ನ್ಡ್ ಲಕ್ಕಿ ಸ್ಟೋರ್ಸ್. ಗೂಡ್ಸ್ ರಿಟರ್ನ್ಡ್ ಲಕ್ಕಿ ಸ್ಟೋರ್ಸ್. ಏನು, ಲಕ್ಕಿ ಸ್ಟೋರ್ಸ್ ಗೂಡ್ಸ್ ರಿಟರ್ನ್ ಮಾಡ್ತಿದಾರಂತೆ. ಫಾರ್ ಕ್ಯಾಶ್ ಇಲ್ಲ, ಅದಕ್ಕಾಗಿ ದಟ್ ಟ್ರಾನ್ಸಾಕ್ಷನ್ ವಿಲ್ ಬಿ ಗೋಯಿಂಗ್ ಟು ಕಾಲ್ ಇಟ್ as credit transaction. ಅಂದ್ರೆ ನೆಕ್ಸ್ಟ್, ಅಮೌಂಟ್ ರೆಮಿಟೆಡ್ ಟು ಬ್ಯಾಂಕ್ ಅಕೌಂಟ್. ಅಮೌಂಟ್ ರೆಮಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂದ್ರೆ ಏನು, ಬ್ಯಾಂಕ್ ಅಮೌಂಟ್ ನ ಕೊಡ್ತಿರೋಂಥದ್ದು. ಸೊ ಅಮೌಂಟ್ ಪೇ ಆಗ್ತಿದಲ್ವಾ, ಸೊ ಹಿಯರ್ ದಿಸ್ ಟ್ರಾನ್ಸಾಕ್ಷನ್ ವಿಲ್ ಬಿ ಕ್ಯಾಶ್ ಟ್ರಾನ್ಸಾಕ್ಷನ್. And the next thing, 83 questions my dears. Exchange of old furniture for new furniture. Exchange ಆಗ್ತಿದೆ ಅಂತೆ. ಕ್ಲಿಯರ್, ಐಡಿಯಾ ಬರ್ತಿದ್ಯಾ? ಎಕ್ಸ್ಚೇಂಜ್ ಅಂದ್ರೆ ಬಾಟರ್ ಸಿಸ್ಟಮ್. ಬಾಟರ್ ಸಿಸ್ಟಮ್ ಅಂದ್ರೆ ಅರ್ಥ ಹೇಳಿದೆ, ಇಟ್ ಇಸ್ ಎಕ್ಸ್ಚೇಂಜ್ ಆಫ್ goods for goods for equivalent value, right? So here barter transaction. And invest additional capital of rupees 10,000 in the business. Invest additional capital of rupees 10,000 in the business. 10,000 ಇನ್ವೆಸ್ಟ್ ಮಾಡ್ತಿದಾರಂತೆ. ಇನ್ವೆಸ್ಟ್ ಆಗ್ತಿದೆ, ಬಂಡವಾಳ ಹೂಡಿಕೆ ಮಾಡ್ತಿದ್ದಾರೆ ಅಂದ್ರೆ ಏನು, ದ ಟ್ರಾನ್ಸಾಕ್ಷನ್ ವಿಲ್ ಬಿ ಕ್ಯಾಶ್ ಟ್ರಾನ್ಸಾಕ್ಷನ್. ಅಂಡ್ ಟಿಫನ್ ಎಕ್ಸ್ಪೆನ್ಸಸ್ ಪೇಡ್. ಟಿಫನ್ ಎಕ್ಸ್ಪೆನ್ಸಸ್ ಪೇ ಮಾಡ್ತಿರೋದು, ಕೊಡ್ತಿರೋಂಥದ್ದು. ಪೇಡ್ ಮೀನ್ಸ್ ಕ್ಯಾಶ್ ಟ್ರಾನ್ಸಾಕ್ಷನ್. ಅಂದ್ರೆ ನೆಕ್ಸ್ಟ್, purchases goods from Narayana Shetty Provision Stores rupees 8,000. Purchases goods from ಯಾರ ಸ್ಟೋರ್ಸ್ ಕಡೆಯಿಂದ, ನಾರಾಯಣ ಶೆಟ್ಟಿ ಸ್ಟೋರ್ಸ್ ಕಡೆಯಿಂದ ಪರ್ಚೇಸ್ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಕ್ಯಾಶ್ ಅಂತ ಮೆನ್ಷನ್ ಮಾಡಿಲ್ಲ. ಅದು ಕ್ಯಾಶ್ ಅಂತ ಮೆನ್ಷನ್ ಮಾಡಿಲ್ಲ ಅಂದ್ರೆ we are going to consider as credit transaction, my dears. And the next one, library books purchased. If any purchases, that type of transaction we are going to call it as cash transaction. And the next thing, receive a business tax books from library instead of accountancy. Receive business tax book. ಏನು, business tax books ತಗೋತಾ ಇದ್ದಾರೆ ಫ್ರಮ್ ಲೈಬ್ರರಿ ಇಂದ, ಇನ್ಸ್ಟೆಡ್ ಆಫ್ ಅಕೌಂಟೆನ್ಸಿ ಬದಲಿಗೆ. ಕ್ಲಿಯರ್, ಇನ್ಸ್ಟೆಡ್ ಆಫ್ ಅಕೌಂಟೆನ್ಸಿ ಬದಲಿಗೆ ಬಿಸ್ನೆಸ್ ಟ್ಯಾಕ್ಸ್ ನ ತಗೋತಾ ಇದಾರಂತೆ. ಅಂದ್ರೆ ಏನು, ಅದನ್ನೇನಂತಾರೆ, ಎಕ್ಸ್ಚೇಂಜ್ ಅಂತ ಅಲ್ವಾ. ರಿಸೀವ್ ಅ ಬಿಸ್ನೆಸ್ ಟ್ಯಾಕ್ಸ್ ಬುಕ್ ಫ್ರಮ್ ಲೈಬ್ರರಿ ಇನ್ಸ್ಟೆಡ್ ಆಫ್ ಅಕೌಂಟೆನ್ಸಿ. ಬಿಸ್ನೆಸ್ ಟ್ಯಾಕ್ಸ್ ಮೀನ್ಸ್ ಅಕೌಂಟೆನ್ಸಿ ಬದಲು ಬಿಸ್ನೆಸ್ ಟ್ಯಾಕ್ಸ್ ಬುಕ್ಸ್ ನ ತಗೋತಾ ಇದ್ರೆ ಲೈಬ್ರರಿಯಿಂದ. ಎಕ್ಸ್ಚೇಂಜ್ ಮಾಡ್ತಿದ್ದಾರೆ, ಬಾಟರ್ ಸಿಸ್ಟಮ್ ಆಗುತ್ತೆ ಮಾಡಿಯರ್ಸ್. ಕ್ಲಿಯರ್ ಇರ್ಲಿ, ಬಾಟರ್ ಅಂದ್ರೆ ಏನು, ಅಕೌಂಟೆನ್ಸಿ ಬದಲಿಗೆ ಬಿಸ್ನೆಸ್ ಟ್ಯಾಕ್ಸ್ ನ ತಗೊಳ್ಳೋದು. ಇನ್ಸ್ಟೆಡ್ ಆಫ್ ಅಂದ್ರೆ ಬದಲಿಗೆ ಅಂತ, ಇನ್ಸ್ಟೆಡ್ ಆಫ್ ಮೀನ್ಸ್ ಎಕ್ಸ್ಚೇಂಜ್ ಅಂತ. ಕ್ಲಿಯರ್, ಅರ್ಥ ಆಯ್ತು? 88 ಅಂದ್ರೆ ಏನು, ರಿಸೀವ್ ಅ ಬಿಸ್ನೆಸ್ ಟ್ಯಾಕ್ಸ್ ಬುಕ್ ಫ್ರಮ್ ಲೈಬ್ರರಿ ಇನ್ಸ್ಟೆಡ್ ಆಫ್ ಅಕೌಂಟೆನ್ಸಿ. ಮೀನ್ಸ್ ಲೈಬ್ರರಿಯಿಂದ ಬಿಸ್ನೆಸ್ ಟ್ಯಾಕ್ಸ್ ಬುಕ್, ಅಕೌಂಟೆನ್ಸಿ ಬದಲಿಗೆ ಬಿಸ್ನೆಸ್ ಟ್ಯಾಕ್ಸ್ ಬುಕ್ ನ ರಿಸೀವ್ ಮಾಡ್ಕೊಂಡಿದಾರಂತೆ. ಅಂದ್ರೆ ಏನು, ಎಕ್ಸ್ಚೇಂಜ್ ಆಗಿದೆ ಅಂತ. ಅದಕ್ಕಾಗಿ ಅದನ್ನ ನಾನು ಬಾಟರ್ ಟ್ರಾನ್ಸಾಕ್ಷನ್ ಅಂತ ಮೆನ್ಷನ್ ಮಾಡ್ತಿದ್ದೀನಿ, ರೈಟ್? ಅಂಡ್ ನೆಕ್ಸ್ಟ್ ಥಿಂಗ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಪೇಡ್. ಪೇಡ್ ಮೀನ್ಸ್ ಬ್ಯಾಂಕ್ಸ್ ಓವರ್ ಡ್ರಾಫ್ಟ್ ನ ಇಂಟ್ರೆಸ್ಟ್ ಪೇ ಮಾಡ್ತಿರೋದು. ಬ್ಯಾಂಕ್ ಓವರ್ ಡ್ರಾಫ್ಟ್ BOD, ಇದ್ರ ಮೇಲೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಮೇಲೆ ಇಂಟ್ರೆಸ್ಟ್ ಪೇ ಮಾಡ್ತಿದೆ. ಸೊ ಇದನ್ನ ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಮೆನ್ಷನ್ ಮಾಡ್ತೀವಿ. ಅಂಡ್ ದ ನೆಕ್ಸ್ಟ್ ಥಿಂಗ್, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲ್ಯಾಂಡ್ 10,000, ಬಿಲ್ಡಿಂಗ್ 3,000, ಪೇಪರ್ ಟ್ರಾನ್ಸಾಕ್ಷನ್ ಮಾಡಿಯರ್ಸ್. ಅಂದ್ರೆ ಏನು, ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲ್ಯಾಂಡ್ 10,000 and building 3,000, ವ್ಯಾಲ್ಯೂ ಡಿಕ್ರೀಸ್ ಆಗ್ತಿದೆಯಂತೆ. that type of transaction we are going to call it as paper transaction. That means depreciation ಅಂತ ಆಗುತ್ತೆ. Depreciation means decrease in the value of assets. ಅದು paper transaction ಆಗುತ್ತೆ. Life in case ಏನಾದರೂ increase ಆದರೆ ಅದು paper transaction. Here increasing the value of land 10,000. Increase in the value of land 10,000. This type of transaction we are going to call it as paper transaction, my dears.
ಪೇಪರ್ ಟ್ರಾನ್ಸಾಕ್ಷನ್. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಡಿಪ್ರಿಸಿಯೇಷನ್ ಆಗ್ಬೋದು, ಅಪ್ರಿಸಿಯೇಷನ್ ಆಗ್ಬೋದು, ಇವೆಲ್ಲ ನಾನು ಪೇಪರ್ ಟ್ರಾನ್ಸಾಕ್ಷನ್ ಅಲ್ಲಿ ಹೇಳಿದ್ದೆ. ಅಂದ್ರೆ ನಾವು ಇನ್ಸೂರೆನ್ಸ್ ಪ್ರೀಮಿಯಂ ಪೇಡ್ ಅಂದ್ರೆ ಪ್ರೀಮಿಯಂ ಪೇ ಮಾಡ್ತಿದ್ದಾರೆ, ಪೇಡ್ ನಥಿಂಗ್ ಬಟ್ ಕ್ಯಾಶ್ ಟ್ರಾನ್ಸಾಕ್ಷನ್. ಅಂಡ್ ಪೇಡ್ ಟು ತಿರುಪತಿ ಪೂಜಾ rupees 1111 rupees. ತಿರುಪತಿ ಪೂಜಾಗೆ ಏನ್ ಮಾಡ್ತಿದ್ದಾರೆ? ಕ್ಯಾಶ್ ನ ಪೇ ಮಾಡ್ತಿರೋಂಥದ್ದು. ಅಂದ್ರೆ ನಾವು that type of paid means paid ಮಾಡ್ತಿದಾರ, that type of transaction will be cash transactions, my dears. And the next thing, exchange sarees for silvers. Exchange sarees for silver. ಸಿಲ್ವರ್ ನ ಮೀನ್ಸ್ ಸ್ಯಾರೀಸ್ ನ ಮತ್ತೆ ಸಿಲ್ವರ್ಸ್ ನ ಎಕ್ಸ್ಚೇಂಜ್ ಮಾಡ್ಕೋತಾ ಇದಾರಂತೆ. ಅಂದ್ರೆ ಇಲ್ಲಿ ಬಾರ್ಟರ್ ಟ್ರಾನ್ಸಾಕ್ಷನ್. ಪರ್ಚೇಸ್ ಸ್ಟೇಷನರಿ ₹17. ಪರ್ಚೇಸ್ ನಥಿಂಗ್ ಸ್ಟೇಷನರೀಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ಅಂಡ್ ಹಿಯರ್ purchase is nothing but it is we are going to consider as cash transaction. And the next, further capital invested into business ₹55,000. ಅಂದ್ರೆ ಏನು? ಬಿಸ್ನೆಸ್ ಗೆ ಅಗೇನ್ ಫರ್ದರ್ ಆಗಿ 55,000 ಅಮೌಂಟ್ ನ ಅವರು ಮತ್ತೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ದಿಸ್ ಟ್ರಾನ್ಸಾಕ್ಷನ್ ವಿಲ್ ಬಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಕ್ಯಾಶ್ ಟ್ರಾನ್ಸಾಕ್ಷನ್. ಇನ್ವೆಸ್ಟ್ ಆಗ್ತಿದೆ, ಬಂಡವಾಳ ಹೂಡಿಕೆ ಮಾಡ್ತಿದ್ದಾರೆ ಮಾಡಿ, ನೆನಪಿರ್ಲಿ. And the next, amount paid to Anjali. Amount paid to Anjali. So here paid means cash transaction. Paid means cash transaction. And the next, ₹3,000 paid by Vinod. ₹3,000 paid by Vinod. ಅಂದ್ರೆ ಏನು? ವಿನೋದ್ 3,000 ಪೇ ಮಾಡ್ತಾ ಇದಾನಂತೆ. ಅಂದ್ರೆ ಏನು? paid means cash transactions, my dears. And the last two things, and the last 99, traveling expenses paid. ಅಂದ್ರೆ ಏನು? ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಪೇ ಮಾಡ್ತಾ ಇದಾರೆ. ಎಷ್ಟು? 10,000. ಸೊ ದಿಸ್ ಟ್ರಾನ್ಸಾಕ್ಷನ್ ವಿಲ್ ಬಿ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಕ್ಯಾಶ್ ಟ್ರಾನ್ಸಾಕ್ಷನ್. ಅಂಡ್ ದ ಲಾಸ್ಟ್ ಮೈ ಡಿಯರ್ಸ್, ಅಮೌಂಟ್ ಆಫ್ ಇನ್ಸೂರೆನ್ಸ್ ರಿಸೀವ್ಡ್ ₹10,000. ದಿಸ್ ಟ್ರಾನ್ಸಾಕ್ಷನ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಆಸ್ ಕ್ಯಾಶ್ ಟ್ರಾನ್ಸಾಕ್ಷನ್, ಮೈ ಡಿಯರ್ ಸ್ಟೂಡೆಂಟ್ಸ್. ಕ್ಲಿಯರ್? So these are all examples for classifying the paper, barter, cash, credit. Clear? ಅರ್ಥ ಆಗ್ತಿದೆ? ಇಷ್ಟು ಒಂದು 100 ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. 100 ಎಕ್ಸಾಂಪಲ್ಸ್ ಕೂಡ ನೋಟ್ಸ್ ಅಲ್ಲೂ ಕೂಡ ನಿಮಗೆ ಕಳಿಸ್ತಾ ಹೋಗ್ತೀನಿ. ಈಸಿಯಾಗಿ ನೀವು ಐಡೆಂಟಿಫೈ ಮಾಡ್ಕೋಬಹುದು. ಯಾವುದೇ ಒಂದು ಡೌಟ್ಸ್ ಇಲ್ಲದೆ ನಾನು ನೋಟ್ಸ್ ಅಲ್ಲೂ ಕೂಡ ಇಷ್ಟೇ ಒಂದು ನಿಮ್ಗೆ ಎಲ್ಲದನ್ನು ಹೇಳ್ತಾ ಬರ್ತೀನಿ ಮೈ ಡಿಯರ್ಸ್. ಅದನ್ನ ನೀವು ನೆನಪಲ್ಲಿ ಇಟ್ಕೊಂಡು ಓದ್ಕೋಬೇಕು. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಒನ್ ಮೋರ್ ಇಂಪಾರ್ಟೆಂಟ್ ಟಾಪಿಕ್ ಮೈ ಡಿಯರ್ಸ್. ಬಿ ಕಾನ್ಸಂಟ್ರೇಟ್. ರೆಗ್ಯುಲರ್ ಎಲ್ಲ ಕ್ಲಾಸಸ್ ನೋಡ್ತಾ ಇರಿ. ಅಕೌಂಟೆನ್ಸಿ ಅಂದ್ರೆ ಅರ್ಥ ಆಗೋದಿಲ್ಲ, ನೀವು ಒಂದನ್ನ ಬಿಟ್ಟು ಮತ್ತೊಂದನ್ನ ನೋಡೋದಲ್ಲ, ಕಂಟಿನ್ಯೂ ರೆಗ್ಯುಲರ್ ಕ್ಲಾಸಸ್ ನ ನೋಡಿದ್ರೆ ಮಾತ್ರ ಅಕೌಂಟೆನ್ಸಿ ಅರ್ಥ ಆಗುವಂಥದ್ದು ಮೈ ಡಿಯರ್ಸ್. ನೆನ್ಪಿರ್ಲಿ. ಅಂಟಿಲ್ ಟೇಕ್ ಕೇರ್ ಮೈ ಡಿಯರ್ಸ್. ಟೇಕ್ ಕೇರ್. ಹ್ಯಾವ್ ಅ ನೈಸ್ ಡೇ.